1972ರಿಂದ 2024ರವರೆಗಿನ ಈ ಒಂದು ಎಂಎಲ್ಸಿ ಚುನಾವಣೆ ಇಲ್ಲಿವರೆಗೆ ಯಾವುದೇ ದಲಿತ ಸಮುದಾಯದ ವ್ಯಕ್ತಿ ಎಂಎಲ್ಸಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿರಲಿಲ್ಲ. ಹಾಗಾಗಿ ಈ ಬಾರಿ ಒಬ್ಬ ಹೋರಾಟಗಾರ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ದುರಾಡಳಿತ ವಿರುದ್ಧ ಧ್ವನಿ ಎತ್ತುತ್ತಾ ಬಂದಿರುವ ಶೋಷಿತರ ದೀನ ದಲಿತರ ಪರ ಹೋರಾಟ ಮಾಡುತ್ತಾ ಬಂದಿರುವ ಸ್ವತಂತ್ರ ಅಭ್ಯರ್ಥಿ ಶರಣಬಸಪ್ಪ ಪಿ ಸೂಗೂರ್ ಅವರಿಗೆ ಬೀದರ್ ಜಿಲ್ಲೆಯ ಎಲ್ಲಾ ಪ್ರಜ್ಞಾವಂತ ಪದವೀಧರರು ಕ್ರಮ ಸಂಖ್ಯೆ 12ರ ಮುಂದೆ 1 ಎಂದು ಗೆರೆ ಎಳೆಯುವ ಮೂಲಕ ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಗೆಲ್ಲಿಸುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ರಾಜಕುಮಾರ್ ಮೂಲ್ಭಾರತಿ ಅವರು ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ. ಈ ಕುರಿತಂತೆ ದಲಿತ ಮುಖಂಡರಾದ ನಾಗೇಂದ್ರ ದಂಡೆಯವರು ಕೂಡ ಮಾತನಾಡಿ, ದಲಿತ ಸಮುದಾಯದ ನಾವು ನಾಯಕರು ಎಂದು ಹೇಳಿಕೊಳ್ಳುವ ದಲ್ಲಾಳರು ಕಾಂಗ್ರೆಸ್ ಪಕ್ಷದ ಗುಲಾಮರು ಎಂತಲೇ ಉಲ್ಲೇಖಿಸಿ ಅವರು ಸಮುದಾಯದ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಈಶಣ್ಣ ಪದವೀಧರರ ಮತಕ್ಷೇತ್ರದ ಚುನಾವಣೆ ಹಿನ್ನೆಲೆ ಕೆಲ ದಲಿತ ಸಮುದಾಯದವರು ಚಂದ್ರಶೇಖರ್ ಪಾಟೀಲ್ ಅವರ ಪರ ತಮ್ಮ ಬೆಂಬಲ ಸೂಚಿಸಿದ್ದಾರೆ. ಇದೇ ಚಂದ್ರಶೇಖರ್ ಪಾಟೀಲ್ ಹಾಗೂ ಅವರ ಸಹೋದರರು ಮೇಲ್ಜಾತಿಯ ಒಂದು ವೀರಶೈವ ಬೇಡ ಜಂಗಮ ಸಮುದಾಯದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವುದಾಗಿ ಶಿಫಾರಸು ಪತ್ರ ಬರೆದಿದ್ರು. ಅಂಥವರಿಗೆ ದಲಿತ ಸಮುದಾಯದವರು ಬೆಂಬಲ ಸೂಚಿಸುತ್ತಿರುವುದು ನೋಡಿದ್ರೆ ಸಮುದಾಯದ ಜನರಿಗೆ ಅನ್ಯಾಯ ಮಾಡಿದಂತಾಗ್ತಾ ಇದೆ. ಚಂದ್ರಶೇಖರ್ ಬಿ ಪಾಟೀಲ್ ಅವರು ದಲಿತ ಸಮುದಾಯದ ಜನರ ಪರ ಕೆಲಸ ಮಾಡಿಲ್ಲ. ಅವರ ಅಭಿವೃದ್ಧಿ ಕೊಡುಗೆ ಶೂನ್ಯವಾಗಿದೆ. ಜೊತೆಗೆ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆ ಹಿನ್ನೆಲೆ ಬೀದರ್ನಲ್ಲಿ ವಿಠಲ್ ದಾಸ್ ಪ್ಯಾಗೆ ಅವರ ಅಧ್ಯಕ್ಷತೆಯಲ್ಲಿ ದಲಿತ ಸಮುದಾಯದ ಒಂದಿಷ್ಟು ಪದವೀಧರರ ಸಭೆಯನ್ನು ಕರೆಯಲಾಗಿತ್ತು. ನಾವುಗಳು ಯಾರಿಗೆ ಬೆಂಬಲಿಸಬೇಕು, ಯಾರಿಗೆ ಈ ಬಾರಿ ಮತ ನೀಡಬೇಕು ಎಂಬುದಾಗಿ ನಡೆದ ಸಭೆಯಲ್ಲಿ ಚರ್ಚೆಗಳಲ್ಲಿ ಬಹುತೇಕರು ಚಂದ್ರಶೇಖರ್ ಪಾಟೀಲ್ ಅವರ ಬಗ್ಗೆ ಅಸಮಾಧಾನ ಹೊರಹಾಕಿದರು. ಕಾಶಿನಾಥ ಚಲವಾ ಅವರು ಕೂಡ ಚಂದ್ರಶೇಖರ್ ಪಾಟೀಲ್ ಅವರ ಕೊಡುಗೆ ಶೂನ್ಯವಿದೆ, ಹಾಗಾಗಿ ಈ ಬಾರಿ ಅವರಿಗೆ ಮತ ನೀಡಬಾರದು ಅಂತಲೇ ಸಭೆಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಸಭೆಯ ಕೊನೆವರೆಗೂ ಕೂಡ ಯಾವುದೇ ಒಂದು ಅಂತಿಮ ತೀರ್ಮಾನವಾಗಿರಲಿಲ್ಲ. ಆದರೆ ಏಕಾಏಕಿ ಸ್ವಯಂ ಘೋಷಿತ ಒಕ್ಕೂಟ ಮಾಡಿಕೊಂಡು ಕೆಲ 4-5 ಜನ ಕಾಂಗ್ರೆಸ್ ಪಕ್ಷದ ಗುಲಾಮರಾದ ಇವರುಗಳು ದಲ್ಲಾಳಿಗಳಾದ ಇವರು ಎಂದು ಆಪಾದಿಸುತ್ತಾ ಅವರು ಚಂದ್ರಶೇಖರ್ ಪಾಟೀಲ್ ಅವರಿಗೆ ಬೆಂಬಲ ಸೂಚಿಸಿ ಸಮಾಜದ ದಾರಿ ತಪ್ಪಿಸುವ, ಸಮಾಜದಲ್ಲಿ ಗೊಂದಲ ಮೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಶಿನಾಥ ಚಲವಾ ಅವರು ಕೂಡ ಸಮರ್ಥನೆ ನೀಡಿರುವುದು ನೋಡಿದರೆ ಹಾಸ್ಯಾಸ್ಪದ ವಿಷಯವಾಗಿದೆ. ಇಷ್ಟು ದಿವಸ ಸರ್ಕಾರಿ ಕೆಲಸ ಮಾಡಿ ಈಗ ಅವರಿಗೆ ಬೆಂಬಲ ಸೂಚಿಸುತ್ತೇವೆ ಎಂದು ಹೇಳುವ ಇವರುಗಳು ಒಂದಾದ್ರೂ ದಿವಸ ಯಾರ ಪರವಾಗಿ ಧ್ವನಿ ಎತ್ತಿದ್ದಾರೆ, ಹೋರಾಟ ಮಾಡಿದ್ದಾರಾ, ಅಥವಾ ನಮ್ಮ ಸಮುದಾಯದ ಜನರ ಪರವಾಗಿ ಏನಾದರೂ ಕೆಲಸ ಮಾಡಿದ್ದಾರಾ ಎಂದು ಪ್ರಶ್ನೆಯನ್ನು ಮಾಡಿದ್ರು. ಬಿಜೆಪಿ ಹಾಗೂ ಕಾಂಗ್ರೆಸ್ಸಿಗರು ಇವರಿಬ್ಬರೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ. ಇವರು ಯಾರೂ ಕೂಡ ದಲಿತ ಸಮುದಾಯದವರ ಏಳಿಗೆ ಬಯಸುವುದಿಲ್ಲ. ಇವರು ಯಾರೂ ಕೂಡ ದಲಿತರ ಉದ್ಧಾರ ಮಾಡುವುದಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವರ ಸಿದ್ಧಾಂತದ ವಿರೋಧಿ ಪಕ್ಷಗಳಾಗಿವೆ. ಕಾರಣ ಹೋರಾಟಗಾರರು ಹಾಗೂ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸುವ ಶರಣಬಸಪ್ಪ ಸೂಗೂರ್ ಅವರಿಗೆ ಮತ ನೀಡಿ ಗೆಲ್ಲಿಸುವುದಾಗಿ ಮನವಿಯನ್ನು ಮಾಡಿದರು. ಆರ್ಪಿಐ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷ ಮಹೇಶ್ ಗೋನಾಳ್ಕರ್ ಮಾತನಾಡಿ, ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಿರುವ ಹೋರಾಟಗಾರ ಬಹುಜನ ನಾಯಕ ಶರಣಬಸಪ್ಪ ಪಿ ಸೂಗೂರು ಅವರಿಗೆ ಆರ್ಪಿಐ ಅಂಬೇಡ್ಕರ್ ಪಕ್ಷದ ವತಿಯಿಂದ ಬೆಂಬಲವನ್ನು ಸೂಚಿಸುವುದಾಗಿ ತಿಳಿಸಿದರು. ಜೊತೆಗೆ ಅಂಬೇಡ್ಕರ್ ಯುವ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಾಜಕುಮಾರ್ ಗುನ್ನಳ್ಳಿ ಹಾಗೂ ಬಿಎಸ್ಐ ಮುಖಂಡ ವಿರ್ಶೆಟ್ಟಿ ದೀನಿ ಅವರು ಕೂಡ ಮಾತನಾಡಿದರು. ಮತ್ತು ಬಹುಜನ್ ಸಮಾಜ್ ಪಾರ್ಟಿ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಏನು ನಮ್ಮ ಈ ಅಭ್ಯರ್ಥಿ ಆದಂಥ ಏನು ಶರಣಪ್ಪ ಸೂಗೂರ್ ಅವರೇನು ಸುಮಾರು ಜನಪರ ಕೆಲಸದಲ್ಲಿ ಆಲ್ರೆಡಿ ಅವರು ತೊಡಗಿಸ್ಕೊಂಡಿದ್ದಾರೆ. ಮತ್ತು ಈ ಚುನಾವಣೆಯಲ್ಲಿ ಕೂಡ ಅವರು ಆಯ್ಕೆ ಬಯಸಿ ಅಭ್ಯರ್ಥಿ ಕೂಡ ಆಗಿದ್ದಾರೆ. ನಾವು ಏನಪ್ಪ ಅಂದರೆ ನಮ್ಮ ಬೀದರ್ ಜಿಲ್ಲೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರದು ಇತರ ಎಲ್ಲ ಮತದಾರರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಬ್ಬ ಹೋರಾಟಗಾರರನ್ನು ಆಯ್ಕೆ ಮಾಡಿ ಕಳಿಸಿದರೆ ಒಂದು ನಮ್ಮ ಜನರ ಪರವಾಗಿ ಅಸೆಂಬ್ಲಿ ಒಳಗಡೆ ಮಾತಾಡೋಂಥದ್ದೊಂದು ಚಾನ್ಸಸ್ ಇರ್ತಾವೆ. ಈಗಾಗಲೇ ಏನಪ್ಪ ಅಂತ ಹೇಳಿದರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯವರು ಕೂಡ ಒನ್ ಟೈಮ್ ಆಯ್ಕೆ ಆಗಿದ್ದರು. ಮತ್ತು ಈಗೀಗ ಆಲ್ರೆಡಿ ಪ್ರೆಸೆಂಟು ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪಾಟೀಲ್ ಅವರು ಇವರು ಕೂಡ ಸದಸ್ಯರಾಗಿ ಆಲ್ರೆಡಿ ಉಳಿದಿದ್ದಾರೆ. ಮತ್ತು ಪುನಃ ಅವರು ಆಯ್ಕೆ ವಹಿಸಿ ಮತ್ತೆ ಸ್ಪರ್ಧೆ ಮಾಡ್ತಾಯಿದ್ದಾರೆ. ನಾವು ಕೇಳ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ, ನೀವು ಆಲ್ರೆಡಿ ಮೊದಲು ಆಯ್ಕೆ ಆಗಿ ಹೋಗಿದ್ರಲ್ಲಿ ಮತ್ತು ನೀವು ಏನು ಜನರ ಪರವಾಗಿ ಕೆಲಸ ಮಾಡಿದ್ರಿ. ಈಗ ಏನಾಗಿದೆ ಅಂದರೆ ಈ ಪಾರ್ಟಿ ಒಳಗಡೆ
ಅವರವರೇ ಅವ್ರ ಕುಟುಂಬದಲ್ಲೇ ಅವರೇ ನಿಂದರೋರು, ಅವರೇ ದುಡ್ಡಿಸ್ತರು, ಅವರಿಗೆ ದುಡ್ಡು ಇದ್ದಿನವರಿಗೆ ಟಿಕೆಟ್ ಕೊಡೋದು, ಇದು ಒಂದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಳಗಡೆ ಒಂದು ಒಳಸಂಚನ ನಡೀತಾ ಇದೆ. ಹಾಗಾಗಿ ನಿಜವಾಗಿ ಹೋರಾಟ ಮಾಡಿರಿ ಒಳಗಡೆ ಹೋಗ್ಲಿಕ್ಕೆ ಚಾನ್ಸೇ ಇರಲ್ಲ. ಹಾಗಾಗಿ ಏನೋ ಧೈರ್ಯ ಮಾಡಿ ನಮ್ಮ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟರೆ ಒಬ್ಬರು ಸ್ಪರ್ಧೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ನಮ್ಮ ಜಿಲ್ಲೆಯ ಏನು ಪದವೀಧರ ಮತದಾರರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದಮ್ಮೇನದ ಅಂತಂದರೆ ಯಾವುದೂ ಆಸೆ ಆಮಿಷಗಳಿಗೆ ಒಳಗೂಡದೆ ಈ ಅಭ್ಯರ್ಥಿಯನ್ನು ಏನು ಮೊದಲನೇ ವೋಟಿಂಗ್ ನಮ್ಮ ಅಭ್ಯರ್ಥಿಗೆ ಅಂದರೆ ಶರಣಪ್ಪ ಪಿ ಸುಗರ್ ಅವರಿಗೆ ಮಾಡ್ಬೇಕಂತ ಹೇಳಿ ಒಂದು ಹಿಂದೆ ಯಾವುದೋ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ನೋಡಿದ್ದೀವಿ. ನಮ್ಮ ಏನು ಈ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಮೊನ್ನೆ MLA ಆಯಿತು, MP ಆಯಿತು, ನಾವು ಇವರಿಗೆ ಗೆಲ್ಲಿಸಬೇಕು, ಖರ್ಗೆ ಅವ್ರು ಮಾರಿ ನೋಡಿ ಓಟ್ ಹಾಕಬೇಕು, ಆಮೇಲೆ ಏನಪ್ಪ ಅಂದ್ರೆ ಸಂವಿಧಾನನ ಭಾಳ ಗಡಾಂತರದಲ್ಲಿದೆ, BJP ಆ ಥರ ಮಾಡ್ತಾಯಿದೆ ಅಂತ ಏನೇನೋ ಹೇಳಿ ನಮ್ಮ ಜನರಿಗೆ ಏನದ ಅಂತಂದರೆ ಭಾಳ ದಿಕ್ಕು ತಪ್ಪಿಸೋ ಅಂಥ ಕೆಲಸನ ಏನು ನಯ ವಂಚಕರು ಅಂತೀವಿ ನಾವು, ಸಮಾಜನ ದಿಕ್ಕು ತಪ್ಪಿಸೋ ಕೆಲಸ ಇವರೇನು ಮಾಡ್ತಾಯಿದ್ದಾರೆ. ಇದು ಸರಿಯಾಗಲ್ಲ. ಒಬ್ಬ ಹೋರಾಟಗಾರಿಗೆ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಾಗ ನಮ್ಮ ಮಹೇಶ್ ಅವರು ಬೀದರ್ದು ಹೋರಾಟಗಾರರು, ನಮ್ಮ ಜಿಲ್ಲೆಯ ಹೋರಾಟಗಾರರು, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೆಲಸ ಮಾಡೋಂಥ ಒಬ್ಬ ಹೋರಾಟಗಾರ MP ಎಲೆಕ್ಷನ್ ನಿಂತಾಗ ಅವ್ರ ಪರವಾಗಿ ನಿಂದ್ರಲ್ದೇ ಏನೋ ಯಾರು ಏನೇನೋ ಎಲ್ಲ ದೊಡ್ಡ ಸಾಹುಕಾರ ಶ್ರೀಮಂತರ ಪರವಾಗಿ ಇವರೆಲ್ಲ ಹೋರಾಟ ಸಂಘಟನೆ ಮುಖಂಡರು ಅದು ಇದು ಅಂತ ಹೇಳ್ಕೊಂಡು ಕಸಿ ಏನು ಕೆಲಸ ಮಾಡ್ತಾಯಿದ್ದಾರೆ. ಇದು ನಿಜವಾಗ್ಲೂ ಏನದ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋಂಥ ಕೆಲಸವನ್ನು ನೀವು ಮಾಡ್ತಾಯಿದ್ರಿ. ಇದು ಯಾರೂ ನೋಡ್ತಾ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸಮಾಜ ಇದೆ, ಸಮಾಜ ಭಾಳ ಸೂಕ್ಷ್ಮಕವಾಗಿ ಭಾಳ ಎಲ್ಲ ಕಡೆಯಿಂದ ವಿಚಾರ ಮಾಡ್ತಾಯಿದೆ. ಹಾಗಾಗಿ ಮತ್ತು ಈ ಚುನಾವಣೆ ಬಂದಾಗೂ ಕೂಡ ಏನದಂದ್ರೆ ತರಾತುರಿ ಏನೋ ಒಂದು ಸಭೆ ಮಾಡಿ ಆ ಸಭೆ ಉದ್ದೇಶ ಬೇರೆ, ನೀವು ಬೆಂಬಲ ಕೊಡೋ ಉದ್ದೇಶ ಬೇರೆ. ಇವೆಲ್ಲ ಸಮಾಜದಲ್ಲಿ ಈ ಥರ ಗೊಂದಲ ಮಾಡೋಕ್ಕೆ ಹೋಗಬಾರ್ದು. ಆ ಥರ ನೀವು ಹೀಗೆ ಮಾಡ್ಕೊತಾ ನಡೆದಿದ್ರೆ ಸಮಾಜ ಏನದ ನಿಮ್ಗೆ ಕೂಡಲೇ ಏನದ ತಕ್ಕ ಪಾಠ ಕಲಿಸ್ತದಂತ ಕಸಿ ಹೇಳಿ ನಾವು ಅದೊಂದು ಹೇಳೋದ್ರ ಜೊತೆಗೆ ಈ ಒಂದು ಅಭ್ಯರ್ಥಿಗೆ ಎಲ್ಲ ನಮ್ಮ ಪ್ರತಿಭಾವಂತ ಮತದಾರರು ತಾವು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಮತದಿಂದ ಆಯ್ಕೆ ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ಬೋದು. ಈಗ ನಮ್ಮದು ಶರಣಬಸಪ್ಪ ಪಿ ಸುಗೂರ್ ಇವರು ಒಂದು ಹೋರಾಟದ ಹಿನ್ನೆಲೆಯಿಂದ ಬಂದಂಥದ್ದು, ರಾಜಕೀಯ ಅನುಭವ ಇದೆ ಇವರಿಗೆ. DSPನಲ್ಲಿ ಸುಮಾರು 12 ವರ್ಷ ಇವರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಸಿದೇನಪ್ಪ ಕೆಲಸ ಮಾಡ್ಕೊಂಡು ಬಂದಂಥ ಒಬ್ಬ ಕಾರ್ಯಕರ್ತ ಅವರು. BSPದು ದಲಿತ, ಹಿಂದುಳಿದ, ಮೈನಾರಿಟಿ ಈ ಎಲ್ಲ ಸಮಾಜದೇನಪ್ಪ ಇವರು ಸಮಸ್ಯೆಗಳು ತೊಗೊಂಡು ಇವ್ರು ಪ್ರಾಪರ್ ತಾಲೂಕು ಚಿಂಚೋಳಿದಲ್ಲಿ BJP ಮೇಲೆ ಕಾಂಗ್ರೆಸ್ ವಿರುದ್ಧ ಇವರೆಷ್ಟೋ ಸರ್ತಿ ಏನಪ್ಪ ಹೋರಾಟ ಮಾಡಿದಂಥ ಹಿನ್ನೆಲೆ ಅದಾರ. ಈಗೊಬ್ಬ ಹಿನ್ನೆಲೆ ಉಳಿದಂಥ ವ್ಯಕ್ತಿಗೆ ಗೆದ್ದಿತಾರೆ, ದುಡ್ಡಿಲ್ಲ ಪಾಪ, ದುಡ್ಡಿಲ್ಲ. ನಾವು ಕೇಳ್ತಾ ಇದ್ದೀವಿ 3,000ಕ್ಕೆ ಒಂದು ಓಟ್ ಖರೀದಿ ಮಾಡ್ತಾ ಇದ್ದಾರೆ ಅಂತ. ಕಾಂಗ್ರೆಸ್ಸು BJPದವರು 3,000 ರೂಪಾಯಿಗೆ ಒಂದು ಓಟ್ ಖರೀದಿ ಮಾಡ್ತಾ ಇದ್ದಾರೆ. ನಾನು ಈ ಮತದಾರಿಗೆ ಕೇಳ್ತೀನಿ, ಮತ್ತು ಎಜುಕೇಟೆಡ್ ಮತದಾರರು, ಇದು ಪದವೀಧರ ಮತದಾರ, ಆ 3,000 ರೂಪಾಯಿಲಿಂದ ನೀವು ಎಷ್ಟು ದಿವಸ ನಿಮ್ಮ ಹೆಂಡ್ರ ಮಕ್ಕಳು ಸಲ್ತೀರಿ? ಎಷ್ಟು ಮಂದಿ ನೀವು ತಾಯಿ ತಂದಿಗೆ ಅನ್ನ ಒಯ್ದು ಕಸಿಂದ ಹಾಕ್ತೀರಿ? ಎಷ್ಟು ಜನ ಎಷ್ಟು ದಿವಸ ಅದು 3,000 ರೂಪಾಯಿ ನಿಮ್ಗೆ ಇದಾಯ್ತದೆ? ಅದೇನು ನಿಮ್ಮದೇನು ಮತದಾನದೇನು ಇದು ಅದ ಅವಧಿ ಇದೆ, ಅದು ನಿಮ್ಗೆ ಹೋಗಸಿದ್ದು ಹಾಕ್ಲಕ್ಕ 1 ಸೆಕೆಂಡ್ ಹತ್ತಲ್ಲ. 1 ಸೆಕೆಂಡ್ ಹಿಂಗೆ ಹೋಗ ಬಟನ್ ಮೇಲೆ ಕೈ ಇಡ್ಲಕ್ಕೆ 1 ಸೆಕೆಂಡ್ ಹತ್ತಲ್ಲ. ಅದರಲ್ಲಿ ನಿಮ್ಮ ಜೀವನದ 5 ವರ್ಷ ಅಡಕಾಗಿದೆ. ಅದರಲ್ಲಿ 5 ವರ್ಷ ನಿಹಿತಿದೆ. ಅದರಲ್ಲಿ 6 ವರ್ಷ ನಿಮಗೆ 1 ಸೆಕೆಂಡ್ ಇಲ್ಲೇನಪ್ಪ, ನೀವು 6 ವರ್ಷ 3,000 ರೂಪಾಯಿಗೆ ಆ ವ್ಯಕ್ತಿಗೆ ಮಾರ್ಕೊಳ್ಳತ್ತೀರಿ ನೀವು. ಅದು ಎಂಥ ವ್ಯಕ್ತಿಗಳು ಎಂದೂ ಕೂಡ ನಿಮ್ಮ ಸಮಸ್ಯೆದ ಬಗ್ಗೆದಾಗ ಅವರು ಎಂದೂ ಮಾತಾಡಿಲ್ಲ. ಈಗ 6 ವರ್ಷ ಇವರು ಸಾಧನೆ, ಚಂದ್ರಶೇಖರ್ ಪಾಟೀಲ್ ಅವ್ರ ಸಾಧನೆ ನೋಡಿದ್ರೆ ದೊಡ್ಡ ಶೂನ್ಯ, ಅದು ದೊಡ್ಡ ಶೂನ್ಯ. ಗರೀಬರ್ದು ನೋಡ್ರಿ, ಯಾವಾಗಲೂ ಏನಪ್ಪ ಒಂದು ಗುಡಿಸಿಲಿಂದನೇ ಹೊಗೆ ಹೇಳ್ತದೆ. ಕ್ರಾಂತಿ ಕಿಡಿ ಎದ್ದಿಂದ ಗುಡಿಸಿಲಿಂದ ಹೊಗೆ ಬರೋದು, ಗುಡಿಸಿಲಿಂದ, ಮಹಲ್ದಿಂದ ಬರೋಲ್ಲ. ಇವರೆಲ್ಲ ಮಹಲ್ದಾಗ ಬೆಳೆದಿನವ್ರು. ಈಶ್ವರ್ ಖಂಡ್ರೆ, ಕಾಂಗ್ರೆಸ್ಸು ಇವರೆಲ್ಲರೂ ಏನಪ್ಪ ಮಹಲ್ದಿಂದ ಬಂದಂಥ ಜನ. ಇವ್ರಿಗಾರ ಹೋರಾಟದ ಇದನ್ನೇ ಗೊತ್ತಿಲ್ಲ. ಇವ್ರಿಗೆ ಶಕ್ತಿ ಇದ್ದಿಂದ ಬರೀ ಹಣದ ಶಕ್ತಿ. ನೀವು ಹೋರಾಟ ಆಗಬೇಕು, ಸಾರ್ವಜನಿಕರ ಸಮಸ್ಯೆ ಬಗೆಹರಿಬೇಕು ಅಂತಂದ್ರೆ ಈ ನಮ್ಮ ಶರಣಬಸಪ್ಪ ಸುಗೂರ್ ಏನದಾರ ಇಂಥ ಜನರಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಬೋದು. ಇವ್ರಿಗೆ ಗೆದ್ದಿತಾರ ಬಿಡ್ತಾರ ಗೊತ್ತಿಲ್ಲ. ನೀವೆಲ್ಲರೂ ಓಟ್ ಹಾಕಿದವರು, ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ, ಗೆದ್ದಿತಾರ ಬಿಡ್ತಾರ ಗೊತ್ತಿಲ್ಲ. ಆದರೆ ನೀವೆಲ್ಲರೂ ಓಟ್ ಹಾಕಿದಾರ,
ಗೆದ್ದಿದ್ದಾರ. ದಯವಿಟ್ಟು ಏನಪ್ಪ ಮತದಾರ ಏನಿದ್ದೀರಿ, ಪದವೀಧರ ಮತದಾರ ಏನಿದ್ದೀರಿ, ಆ 3,000 4,000 ರೂಪಾಯಿಗೆ ನೀವು ಆಸೆ ಪಡಲಾರ್ದೇ ಏನು ಸಂವಿಧಾನ ನಿಮಗೆ ಸಂವಿಧಾನ ರಕ್ಷಣೆಗಾಗಂತ ಹೇಳ್ತಾರೆ. ಈ ಸಂವಿಧಾನ ರಕ್ಷಣೆಗಾಗಂತ ಹೇಳತ್ತೀನವ್ರೆ ದುಡ್ಡು ತೊಗೊಂಡು ಬಂದು ಕುಂತಾರೆ. ನೀನು ಪ್ರೆಸ್ ಮೀಟ್ನಾಗ ದುಡ್ಡು ತೊಗೊಂಡು ಕಸಿಂದ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಇವ್ರು ಸಂವಿಧಾನ ಸಂರಕ್ಷಣೆ ಮಾಡೋ ಜನ ಇವರು. ಸಂವಿಧಾನ ರಕ್ಷಣೆ ಆಗಬೇಕಿತ್ತು ಅಂತಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೋಗ್ಬೇಕಾಗ್ತದೆ. ಹೋರಾಟ ಮನೋಭಾವದಿಂದ ಹೋರಾಟ ಮನೋಭಾವವುಳ್ಳಂಥ ವ್ಯಕ್ತಿ ಏನಪ್ಪ ನಾವು ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಭೀ ಕಳಿಸ್ಬೇಕಾಗ್ತದೆ. ಈಗ ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ನಾವು ಪಿ ಸುಗೂರ್ ಏನದಾರ, ಶರಣಬಸಪ್ಪ BP ಸುಗೂರ್ ಅಂತ ಏನದಾರ, SP ಸುಗೂರ್ ಅವರು, ಇವರು ಸಮರ್ಥ ವ್ಯಕ್ತಿ ಇದ್ದಾರೆ, ಗರೀಬಿ ವ್ಯಕ್ತಿ ಇದ್ದಾರೆ, ಬಡು ಜನ ವ್ಯಕ್ತಿ ಇದ್ದಾರೆ, ಬಡತನದಿಂದ ಬಂದಂಥ ವ್ಯಕ್ತಿ ಇದ್ದಾರೆ, ಬಡತನ ನೋವೇನದ ಅಂತಂಬುದೇನಪ್ಪ ಬಲ್ಲಂಥ ವ್ಯಕ್ತಿ ಇದ್ದಾರೆ. ಇಲ್ಲಿದೇನು ಮತದಾರ ಬಾಂಧವರು ಇದ್ದೀರಿ, ಪದವೀಧರ ಮತದಾರ ಬಾಂಧವರು ಏನಿದ್ದೀರಿ, ಆ 3,000 ರೂಪಾಯಿ ಎಲ್ಲ ನೀವು ಈಗ ಒಟ್ಟು 19 ಜನ ಇದ್ದಾರೆ ಅಂತಂದು ಕೇಳಿ, ಈ 15 ಜನ ಅದ್ರಾಗ ದುಡ್ಡಿನವ್ರು ಅದಾರ, ಸ್ವಲ್ಪ ದುಡ್ಡಿನವ್ರು ಅದಾರ. ಅದ್ರಾಗ ಎಲ್ಲಕ್ಕಿಂತ ಬಡ ಅಭ್ಯರ್ಥಿ ಶರಣಬಸಪ್ಪ P ಸುಗೂರ್ ಅವರು. ಆ 19 ಜನರ ಮೇಲೆಲ್ಲ ತಗೋರಿ 3,000 10 ರೂಪಾಯಿ ಕೊಟ್ಟರು ತಗೋರಿ. ಬಟ್ ನಿಮ್ಮ ಓಟು ಅದೇನಪ್ಪ P ಸುಗೂರ್ಗೆ ಹಾಕ್ಬೇಕಂತೇಳಿ ನಾನು ಎಲ್ಲ ಮತದಾರ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ತೀನಿ. ಒಂದು ಪದವೀಧರ ಅಂತಂದರೆ ಒಂದು ಜ್ಞಾನಿಗಳಂತ ಹೇಳಿ ನಾನು ಹೇಳ್ಬೋದು. ಅಂಥ ಜ್ಞಾನಿಗಳು ಇವತ್ತೇನಪ್ಪ ಅಂತಂದ್ರೆ ಒಂದು ಮೈಲಿಗಲನ್ನು ದಾಟ್ತಾ ಇದ್ದಾರೆ. ಆ ಮೈಲಿಗಲನ್ನು ದಾಟುವಾಗ ವಿಚಾರ ಮಾಡಬೇಕಾಗಿರ್ತದೆ. ಕೇವಲ ದುಡ್ಡಿಗಾಗಿ ಮತ್ತು ಯಾವುದೋ ಒಂದು ಹಣದ ಆಸೆಗಾಗಿ ಏನಪ್ಪ ಅಂತಂದ್ರೆ ಇದು ಮಾಡಬಾರ್ದು. ಅವರು ಮುಂದಿನ ಬರುವ ದಿನಗಳಲ್ಲಿ 6 ವರ್ಷಗಳ ಕಾಲ ಹಿಂದಿನ ಈಗೊತ್ತೇನು ಚಂದ್ರಶೇಖರ್ ಹೆಸರು ಹೇಳ್ತಾ ಇದ್ದಾರೆ, 6 ವರ್ಷಗಳ ಕಾಲ ಇವರು ವಿಧಾನಸೌಧದಲ್ಲಿ ಕೂತ್ಕೊಂಡು ಆರಾಮಾಗಿ ಜೀವನ ಕಳೆದವರಾದ. ಇವರು ಬಡವರಿಗಾಗಿ ಅಥವಾ ಈ ಪದವೀಧರರಿಗಾಗಿ ಏನೂ ಮಾಡಲಿಲ್ಲ. ಅದಕ್ಕಾಗಿ ನಮ್ಮ ಶರಣಪ್ಪ P ಸುಗೂರ್ ಅವರು ಏನಪ್ಪ ಅಂದ್ರೆ ಒಂದು ಒಳ್ಳೆಯ ವ್ಯಕ್ತಿ, ಹೋರಾಟದಿಂದ ಬಂದಂಥ ವ್ಯಕ್ತಿ. ಅದಕ್ಕಾಗಿ ಗೊತ್ತಾ 1.5 ಲಕ್ಷ ಜನರು ಏನಪ್ಪ ಅಂತಂದ್ರೆ ಮತದಾರ ಇದ್ದಾರೆ. ಅದರಲ್ಲಿ ಸುಮಾರು 30-40 ಸಾವಿರ ಏನಪ್ಪ ಅಂತಂದ್ರೆ ಬಡವರು ಅಥವಾ ಹಿಂದುಳಿದ ವರ್ಗವರದು ಅಥವಾ SC ST ಇದು ಪದವೀಧರರಿದ್ದಾರೆ. ಅವರು ಇಂಥ ಒಬ್ಬ ವ್ಯಕ್ತಿಯನ್ನು ಏನಪ್ಪ ಅಂತಂದ್ರೆ ಓಟ್ ಹಾಕಿ ಮುಂದೆ ತಂದಾಗ ಏನಪ್ಪ ಅಂತಂದ್ರೆ ನಮ್ಮ ಸಮಾಜವನ್ನು ಸುಧಾರಿಸಲಿಕ್ಕೆ ಮತ್ತು ಇಡೀ ಸಮಾಜವನ್ನು ಸುಧಾರಿಸಲಿಕ್ಕೆ ಏನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಇದು ಆಗ್ತದೆ. ಕೆಲವರು ಏನಪ್ಪ ಅಂತಂದ್ರೆ ಇವತ್ತು ನಾವು ನೋಡ್ಬೋದು, ಇವತ್ತು ಹೇಳ್ತಾ ಇದ್ದಾರೆ, ಇವತ್ತು ಹೇಳಿದ್ರಲ್ಲ ದಂಡೆಯವರು ಅಥವಾ ಮೂಲ ಭಾರತೀಯವರು, ಅವ್ರು ಏನಪ್ಪ ಅಂತಂದ್ರೆ ಇವತ್ತು ಒಬ್ಬ ವ್ಯಕ್ತಿಯ ಚಮಚಗಿರಿ ಮಾಡ್ಯಾನಪ್ಪ ಅಂತಂದ್ರೆ ಇವತ್ತು ಒಬ್ಬರೇ ವ್ಯಕ್ತಿಗೆ ಹೆಲ್ಪ್ ಮಾಡಲಿಕ್ಕೆ ದುಡ್ಡಿದ್ದವನ ಹತ್ರ ಅಥವಾ ಅವ್ರೇನಪ್ಪ ಅಂದ್ರೆ ಮುಂದೆ ಬರುವ ತಾಲೂಕಾ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ಆಸೆ ಬಿದ್ದೇನಪ್ಪ ಅಂತಂದ್ರೆ ಇಡೀ ಸಮಾಜವನ್ನು ಮಾರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥ ಪ್ರಯತ್ನವನ್ನು ಬಿಟ್ಟು ಈ ಇಡೀ ಏನಪ್ಪ ಅಂತಂದ್ರೆ ವಿದ್ಯಾವಂತ ಸಮಾಜದವ್ರು ಏನಪ್ಪ ಅಂದ್ರೆ ನಮ್ಮ ಈ ವ್ಯಕ್ತಿಗೆ ಏನಪ್ಪ ಅಂದ್ರೆ ಓಟ್ ಹಾಕಿ ಗೆಲ್ಲಿಸ್ಬೇಕಂತ ಹೇಳಿ ನಾನು ಕಳಕಳಿಯ ಮನವಿ ಮಾಡ್ತೀನಿ. ಪದವೀಧರ ಮತಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ 2024ರ ಅಭ್ಯರ್ಥಿ ಆಗಿರ್ತಕ್ಕಂಥ ಕ್ರಮ ಸಂಖ್ಯೆ 12ರ ಶರಣಬಸಪ್ಪ P ಸುಗೂರ್ ಅವರಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದ ಸಂಪೂರ್ಣ ಬೆಂಬಲ ಇರ್ತದೆ. ಯಾಕೆ ಇರ್ತದೆ ಅಂತಂದರೆ ಈ ಸುಗೂರ್ ಅವರು ಅಂಬೇಡ್ಕರ್ ವಾದಿಗಳಿದ್ದಾರೆ. ಅವರು ಸುಮಾರು 40-50 ವರ್ಷ ಅವ್ರ ಜೀವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯದಿಂದ ಇವತ್ತು ಅವರು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಮ್ಮ ಜನ ನಿಂದ್ರಲ್ದೇ ಹೇಳಿ ನಿಂತಿಲ್ರಿ, ನಮ್ಮವ್ರು ನಿಂತರು ಹಾಕ್ತಿದ್ದೇವೆ ಅಂತ ಇವತ್ತು ಅವ್ರು ನಿಂತಾರೆ. ಅವ್ರು ಎಲ್ಲರೂ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಈಶಾನ್ಯ ಪದವೀಧರರು ಎಲ್ಲರೂ ಮೊದಲನೇ ಪ್ರಶಸ್ತದ ಮತವನ್ನು ನಮ್ಮ ಶರಣಬಸಪ್ಪ P ಸುಗೂರ್ ಅವರಿಗೆ ನೀಡಿ ಒಂದು ರೊಕ್ಕದವರಿಗೆ ಒಂದು ಪಾಠ ಕಲಿಸ್ಬೇಕು. ಏನು ರೊಕ್ಕ ಕೊಟ್ಟು ನಾ ಗೆಲ್ತಿ ಎಂಬುದೇನು ಭಾವನೆ ಇಟ್ಕೊಂಡು ಥೋಡೆ ಮಂದಿ ಯಾರಲ್ಲ, ಅವರಿಗೆ ಮತದಾರರ ಪ್ರಜ್ಞಾವಂತರ. ಒಂದು ವೇಳೆ ರೊಕ್ಕದವ್ರು ಗೆದ್ರು ಅಂದ್ರೆ ನಿಮಗೆ ಏನು ಬೆಲೆ ಇರಲ್ಲ, ನಿಮಗೆ ಅವರು ಪುಕ್ಷಟೆ ಹಾಕಿಲ್ಲ, ರೊಕ್ಕ ತೊಗೊಂಡು ಹಾಕಿಲ್ಲ ಅಂತಾರೆ. ಹಾಗಾಗಿ ಈ ಒಬ್ಬ ವ್ಯಕ್ತಿಗೆ ನೀವು ಗೆಲ್ಲಿಸಿದ್ರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಗೌರವ ಕೊಟ್ಟಂಗಾಯ್ತು, ಸಂವಿಧಾನ ಗೌರವ ಕೊಟ್ಟಂಗಾಯ್ತು. ಹಾಗಾಗಿ ಶರಣಬಸಪ್ಪ P ಸುಗೂರ್ ಅವರು ಭಾಳ ಒಳ್ಳೆಯ ಹೋರಾಟಗಾರ ಇದ್ದಾರೆ. ಅವರಿಗೆ ತಾವೆಲ್ಲರೂ ಮತವನ್ನು ನೀಡಿ ಗೆಲ್ಲಿಸ್ಬೇಕಂತೇಳಿ ನಾನು ಮನವಿಯನ್ನು ಮಾಡ್ತೀನಿ. ನನ್ನ ಸಮಾಜಕ್ಕೆ ಯಾರೇನಪ್ಪ ಯಾವುದೇ ರೀತಿಯಿಂದ ಕೊಡುಗೆ ಕೊಟ್ಟಿಲ್ಲ. ನಮ್ಮ ಸಮಾಜ ಅಂತಂದ್ರೆ ಇದು ಏನು ಪದವೀಧರ ಮತದಾರ ಸಮಾಜ. ಈ ಮತದಾರ ಸಮಾಜಕ್ಕೆ ಏನಪ್ಪ ಯಾರು ಏನೂ ಕೆಲಸ ಮಾಡಿಲ್ಲ, ಯಾರ್ದು ಸಾಧನೆ ಶೂನ್ಯ ಸಾಧನೆ ಅದ. ಅಂಥ ಜನರಿಗೆ ಏನಪ್ಪ ನಾವು ಓಟ್ ಹಾಕ್ಲಾರ್ದೇ ಅವ್ರಿಗೆ ಪಾಠ ಕಲಿಸ್ಬೇಕು. ಅದು ಮತ್ತೆ ಯಾರಿಗೆ ಹಾಕಬೇಕು ಅಂತಂದ್ಕಸಿನ ವಿಚಾರ ಮಾಡೋಣ ಅಂತಂದ್ಕಸಿದ್ದು ಅದು ವಿಠಲ್ ದಾಸ್ ಪ್ಯಾಗೇನೆ ಏನಪ್ಪ ಅದ್ರದ್ದು ಅಧ್ಯಕ್ಷತೆ ಇದ್ದಿರೋ ಸಭೆಯದು. ಅದರಲ್ಲಿ ಏನಪ್ಪ ನಿರ್ಣಯ ಆಯಿತು, ಈ ಹಿಂದಿನವ್ರಿಗೆ ಯಾರಿಗೆ ಓಟ್ ಹಾಕ್ಬಾರ್ದು ಅಂತ.
ಬಟ್ ಈಗ ಅದು ಅಲ್ಲಿ ಯಾವುದು ಮತ್ತು ಯಾರಿಗೆ ಹಾಕಬೇಕು ಅಂತಂದು ಕಸಿದ್ದಾಗಿಲ್ಲ ನಿರ್ಣಯ. ಈಗ ಹೊರಗೆ ಬಂದ ತಕ್ಷಣ ಮತ್ತು ಎಲ್ರಿಗೆ ಬಿಟ್ಟರು ಅವರು 3-4 ಜನ. ಅವ್ರು ಮೊದಲಿಂದ ಅವ್ರು ಕಾಂಗ್ರೆಸ್ನವ್ರು. ಅವರು ಮೀಟಿಂಗ್ ಕರೆದಿದ್ದು ಸಮಾಜ ಹೆಸರಿನಲ್ಲಿ, ದಲಿತ ಸಮಾಜದ ಪದವೀಧರ ಮತದಾರರು ಅಂತಂದು ಕಸಿ, ದಲಿತ ಸಮಾಜ ಅಂತಂದು ಹೇಳ್ತಾರೆ ಅವರು. ಅದ್ರಾಗ ಮತ್ತು ಅದು ಎಸ್ ಸಿದಾಗ ಮತ್ತು ಅದು ಹೊಲೆ ಸಮಾಜದ ಪದವೀಧರರ ಇದು ಯಾವುದು ಒಕ್ಕಟ್ಟು ಮಾಡಿಲ್ಲ, ಏನಿಲ್ಲ ಅವತ್ತು. ಅದು ನಿರ್ಣಯ ಒಟ್ಟು ಏನೂ ಆಗಿಲ್ಲ, ಅಧ್ಯಕ್ಷರ ಭಾಷಣ ಆಗಿಲ್ಲ ಅವತ್ತು. ಅವ್ರು ನೀವು ಹೇಳ್ರಿ ಯಾರಿಗೆ ಓಟ್ ಹಾಕಬೇಕು ಅಂತಂದ್ರೆ ಇವ್ರೇನು ಹೇಳ್ತಾರೆ ವಿಠ್ಠಲ್ ದಾಸ್ ಬಗ್ಗೆ, ನಾವು ಕಾಂಗ್ರೆಸ್ ಪ್ರಚಾರಕ್ಕಾಗಿ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತ ಕಸಿದು ನಿಷ್ಠಾವಂತ ಕಾರ್ಯಕರ್ತೆ ಆಗಿ ನಾನು ಕಾಂಗ್ರೆಸ್ ವಿರೋಧ ಹೆಂಗೆ ಮಾಡಲಿ ಅಂತಂದರು ಅವರು. ನಾನೇ ಹೇಳಿದೆ ಮತ್ತು ನೀವು ಅಧ್ಯಕ್ಷ ಆಗ್ಬಾರ್ದಿತ್ತು, ಅಧ್ಯಕ್ಷ ಭಾಷಣ ನಿಮ್ಗೆ ಮಾಡೋ ನೈತಿಕತೆ ಎಲ್ಲ ಕೂತ್ಕೊರು ಅಂತಂದ್ರೆ ಕೂತ್ಕೊಂಡ್ಬಿಟ್ಟರು. ಯಾವುದೂ ಥರದ ನಿರ್ಣಯ ಇಲ್ಲ ಆಗಿಲ್ಲ ಅವತ್ತು, ಅವು ಒಕ್ಕಟೂ ಆಗಿಲ್ಲ. ಇವ್ರು ಹಿಂದಿನ ಸರ್ತಿ 4-5 ಜನ ಕುಂತೇನೋ, ನಿನ್ನೇನು ಮೊನ್ನೆ ದಿವಸ ಏನೋ ಪ್ರೆಸ್ ಮೀಟ್ ಮಾಡಿದ್ದಾರೆ ಎಲ್ಲರೂ ಕುಂತ್ಕೊಸಿಂದು. ಇದು ಇವರು ಸ್ವಘೋಷಿತ ಅದು, ಇದು ಒಕ್ಕೂಟ ಅದು. ಅಲ್ಲಿ ಯಾವುದೂ ಥರ ನಿರ್ಣಯ ಆಗಿಲ್ಲ. ಇವರೇ ಹೇಳ್ತಾರೆ 5 ವರ್ಷ ನಮ್ಮದು ಓಟ್ ತೊಗೊಂಡು ಕಸಿಂದ 5 ವರ್ಷ ಯಾರು ನಿಷ್ಕ್ರಿಯಾಗಿ ಉಳ್ದಾರ, ಇವ್ರಿಗೆ ಓಟ್ ಹಾಕಬಾರ್ದು ಅಂತಂದು ಕಸಿಂದ ಇದೇ ಕಾಶಿನಾಥ್ ಚೆಲುವನೇ ಹೇಳಿದ್ದು. ಈಗ ಅವ್ರಿಗೆ ಕ್ಲಾರಿಫಿಕೇಷನ್ ಕೊಡ್ತಾರೆ, ಚಂದ್ರಶೇಖರ್ ಪಾಟೀಲ್ ವಿಷಯದಲ್ಲಿ ಅವರೇ ಕ್ಲಾರಿಫಿಕೇಷನ್ ಕೊಡ್ತಾರೆ. ಇವ್ರದ್ದೆಲ್ಲರೂ ಭೀ ಒಳಗೊಪ್ಪಂದಾಗ್ಯದ, ಸ್ವಲ್ಪ ದುಡ್ಡು ಬಂದಪ್ಪ ಕಾಣಿಸ್ತದೆ ಇವರಿಗೆ. ನಾ ಖಚಿತವಾಗಿ ಹೇಳಲ್ಲ, ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು, ಇವ್ರು ಇಷ್ಟು ಜನ ಎಲ್ಲ ಅಲ್ಲಿ ಕೂತಾರಲ್ಲ. ಆ ಸುಂದರ್ ಯಾವಾಗ ಕಾಂಗ್ರೆಸ್ದಾಗ ಹೋಗ್ಯಾರ ಬಿಟ್ಟಾರ ಗೊತ್ತಿಲ್ಲ. BSNL ರಿಟೈರ್ಡ್ ಅಧಿಕಾರಿಗಳು ಇವ್ರು 3 ಜನ, ಸುಂದರ, BSNL, ಇವರು ಪ್ರಿನ್ಸಿಪಲ್ ಇದ್ದವರು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇವ್ರು ಇಬ್ಬರು ಬೇಕು. ಕಾಶಿನಾಥ್ ಚೆಲುವ ಇದು ಪ್ರೈವೇಟ್ ಸೊಸೈಟಿನಲ್ಲಿ, ಇವರು ಪ್ರೈವೇಟು, ಇವ್ರೇನಪ್ಪ ಇದು ಇವರು ಕಾಶಿನಾಥ್ ಚೆಲುವ ಅವ್ರದ್ದು ಕೆಲವು ಸಂಸ್ಥೆಗಳವ. ಇವ್ರದ್ದು ಖಂಡ್ರೆ ಅವ್ರದ್ದು ಇದು ಇಲ್ದೇ ಇವ್ರಿಗೆ ನಡೆಯಲ್ಲ. ಖಂಡ್ರೆ ಅವ್ರದ್ದು ಸಪೋರ್ಟ್ ಇಲ್ದೇ ಬಾಲ್ಕಿ ತಾಲೂಕಾದಾಗೆ ಇವ್ರ ಇನ್ಸ್ಟಿಟ್ಯೂಷನ್ಸ್ಗಳು ಇವ್ರು ನಡ್ಲೇಕ್ಕಾಗಲ್ಲ. ಇವ್ರ ಮಜಬೂರಿ ಅದ, ಇವ್ರೇನಪ್ಪ ಈಗ ಅವರಿಗೆ ಮಾಡಬೇಕಾಗ್ತದೆ. ಅದ್ರ ಇವರು ಈಗ ನಾನು ಇನ್ನೊಂದು ವಿಷಯ ಹೇಳೋದು ಮಾಡ್ತೇನೆ. ನಾನು 84ರಲ್ಲಿ 84ನಲ್ಲಿ ಏನು ಬಾಲ್ಕಿದಾಗ ಒಬ್ಬ ವ್ಯಕ್ತಿಗೆ ಸುಟ್ಟಿದ್ರು, ತುಕಾರಾಮ್ ಕುಂದೆ ಅಂತಂದು ಕಸಿಂದು. ಆ ತುಕಾರಾಮ್ ಕುಂದೆ ಅವರು ವಿಠ್ಠಲ್ ದಾಸ್ ಪ್ಯಾಗೆಂದು ಖಾಸಾ ಸೋದರ್ಮ ಇವರಲ್ಲೇನು ಹೇಳ್ತಾರೆ ಹುಡುಗರಿಗೆ. ಈಗ ಅಲ್ಲಿ ಕುಂತಂಥ ಜನ ಎಲ್ಲ 30-35 ವರ್ಷದವರು ಇದ್ದರು. ಮೀಟಿಂಗ್ನಾಗ ಬಂದಿನಂತಾರೆ. ಆದರೆ ನಾವು 4-5 ಜನ ಏನಪ್ಪ ಸೀನಿಯರ್ ಇದ್ದೇವೆ. ಅವರು ಮಾತಾಡಿದ ನಂತರ ನಾನು ಅಲ್ಲೇನೋ ಖಂಡಿಸಿದೆ. ನಾನು ಕಾಂಗ್ರೆಸ್ದವ್ರಿಗೆ ಓಟ್ ಹಾಕೋದು ಬೇಡ, BJPದವ್ರಿಗೆ ಬಿಟ್ಟು ಕಸಿಂದ ಮತ್ತೆ ಯಾರಿಗಾರ ಹಾಕೊಂಡು ಇಂಡಿಪೆಂಡೆಂಟ್ನವ್ರಿಗೆ ಅಂತಂದು ನನ್ನ ಅಭಿಪ್ರಾಯ ಮಂಡಿಸ್ಕಸಿಂದ ಹೊರಗೆ ಬಂದಂತಾರೆ. ಇದೇ ವಿಠ್ಠಲ್ ದಾಸ್ ಪ್ಯಾಗೆ ಹೇಳ್ತಾರಂತ, ಇಲ್ಲ ರೀ ಅದು ನಮ್ಮ ಮೊಮ್ಮರಿಗೆ ಖಂಡ್ರೆ ಪರಿವಾರದವ್ರು ಹೊಡೆದಿಲ್ಲ, ಅವ್ರಿಗೆ ಅವ್ರು ಸುಟ್ಟಿಲ್ಲ, ಅವ್ರು ಕೊಲೆ ಮಾಡಿಲ್ಲ ಅಂತಂದು ಪ್ರೆಸ್ ಮೀಟ್ ಮಾಡ್ರಿ. ಮತ್ತು ಇದು ಬರೀ ಬೀದರ್ ಜಿಲ್ಲೆಗಲ್ಲ, ಸ್ಟೇಟಿಗೆ ಗುರ್ತದ ಅವತ್ತು ಏನಾಗ್ಯದ ಅವತ್ತು ಅಂತಂದು ಕಸಿಂದ. ಸ್ಟೇಟಿಗೆ ಗುರ್ತದ ಯಾರು ಸಿದ್ದರಾಮ ಕುಂದೆ ಅಂಬೇಡ್ಕರ್ ಮೂರ್ತಿಗೆ ಇದೇ ಖಂಡ್ರೆ ಪರಿವಾರದವರು ಸಂಕಳಿ ಕಟ್ಕಸಿದ್ದು. ಬಾಬಾ ಸಾಹೇಬ್ರ ಮೂರ್ತಿಗೆ ಸಂಕಳಿ ಕಟ್ಕಸಿದ್ದು, ಟ್ರ್ಯಾಕ್ಟರ್ ಕಟ್ಕಸಿಂದ ಹೇಳ್ತಾರೆ. ಒಡ್ರ ಸಮಾಜದವ್ರಿಗೆ ಕರ್ಸ್ಕಸಿಂದ ಬಾಬಾ ಸಾಹೇಬ್ರ ಮೂರ್ತಿಗೆ ಡ್ಯಾಮೇಜ್ ಮಾಡ್ಬೇಕಂತಂದು ಆ ದೊಡ್ಡ ಗನ್ ತಗೊಂಡು ಕಸಿಂದ ದುಡ್ದಾರ ಬಾಬಾ ಸಾಹೇಬ್ರ ಮೂರ್ತಿಗೆ. ಈ 4 ಜನ ಮೊನ್ನೆ ಇದು ಮಾಡ್ಯಾರ. ಇವರೆಲ್ಲರೂ ಭೀ ಅವತ್ತು ಜೀವಂತ ಇದ್ದರು. ಸುಂದರ್ ಜೀವಂತ ಇದ್ದ, ವಿಠ್ಠಲ್ ದಾಸ್ ಪ್ಯಾಗೆ ಜೀವಂತ ಇದ್ದ, ಕಾಶಿನಾಥ್ ಚಲೋ ಜೀವಂತ ಇದ್ದರು ಅವತ್ತು. ಇವರಿಗೆಲ್ಲರಿಗೆ ಗುರ್ತಿರ್ಲಕ್ಕೆ ಹಾಕಸಿದ್ದು. ಮತ್ತು ಇವ್ರು ಅದೇ ಪರಿವಾರ ಅನಿಲ್ಗ ಪಾಸ್ವಾನ್ಗ ಇದು ವಿಷಯ ಗುರ್ತಿಲ್ಲ. ಇವ್ರು ಪಾರ್ಲಿಮೆಂಟ್ನಾಗ ಅವ್ರಿಗೆ ಏನಪ್ಪ ಸಮರ್ಥನೆ ಮಾಡಿದ್ರು. ಯಾಕಡೆ ತೊಗೊಂಡು ನಡೆದಿರಿ ಸಮಾಜಕ್ಕೆ? ಯಾರ ಕಾಲಾಗ ಒಯ್ದು ಕಸಿದು ಹಾಕ್ಲತ್ತೀರಿ? ರಾಜಶೇಖರ್ ಪಾಟೀಲ್ ಅಗೇನ್ಸ್ನಾಗ, ಪಾಟೀಲ್ ಪರಿವಾರ ಅಗೇನ್ಸ್ನಾಗ ನಮ್ಮ ರಾಜ್ಕುಮಾರ್ ಮೂಲ್ಭರ್ತಿ ಅವರು ಇದರಲ್ಲೇ ನೇತೃತ್ವದಲ್ಲೇ ಪಾಸ್ವಾನ್ ನೇತೃತ್ವ ಇತ್ತು, ಅನಿಲು ನೇತೃತ್ವ ಇತ್ತು. ಬೇಡ್ಜಂಗಮರಿಗೆ ಸರ್ಟಿಫಿಕೇಟ್ ಕೊಡ್ರಿ ಅಂತ ಕಸಿ ಇದೆ ನಮ್ಮ ಮೂಮೆಂಟ್ ಆಗಿತ್ತು. ಅದ್ರಾಗ ಎಲ್ಲರೂ ನೇತೃತ್ವ ವಹಿಸಿನವ್ರು. ಆ ಮೂಮೆಂಟ್ದು ಎಲ್ಲರೂ ನೇತೃತ್ವ ವಹಿಸಿನವ್ರು. ಚಂದ್ರಶೇಖರ್ ಪಾಟೀಲ, ರಾಜಶೇಖರ್ ಪಾಟೀಲ, ಭೀಮರಾವ್ ಪಾಟೀಲ, ಇವರೆಲ್ಲರ ಅಗೇನ್ಸ್ನಾಗ ಏನಪ್ಪ ಇವ್ರು ಮೂಮೆಂಟ್ ಮಾಡಿನಂಥ ಜನ ಇವತ್ತು ಮತ್ತೆ ಅದೇ ಚಂದ್ರಶೇಖರ್ ಪಾಟೀಲ್ಗೆ ಸಮರ್ಥನೆ ಕೊಡ್ತಾರೆ. ಇವ್ರು ಬರೀ ಲೆಟರ್ ಕೊಟ್ಟಿದ್ದರು. ಆದರೆ ಭಾಲ್ಕಿ ತಾಲೂಕದಾಗ ಆಲ್ರೆಡಿ ಅಟ್ ಪ್ರೆಸೆಂಟ್ ಒಬ್ಬ ಬೇಡ್ಜಂಗಮ್ ವ್ಯಕ್ತಿ, ಕಾಂಗ್ರೆಸ್ ಕಾರ್ಯಕರ್ತ, ಅವ ಏನಪ್ಪ ಅಲ್ಲಿ ಇಂಡಿಪೆಂಡೆಂಟ್ ನಿಂತ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿದಾಗ ಇಂಡಿಪೆಂಡೆಂಟ್ ನಿಂತ ಕಸಿಂದ ಇವತ್ತು TMC ಸದಸ್ಯ ಅದಾನ. ಇದೇ ಈಶ್ವರ್ ಖಂಡ್ರೆ ಅಂತ ಮನಿ ಬಲ್ಲೆ ಅವನು ದೊಡ್ಡಗೆ ಇದು ಘಟನೆ ನಡೆದಿದ್ದು. ರಾಜಶೇಖರ್ ಪಾಟೀಲ್ ಅಗೇನ್ಸ್ನಾಗ ಮೂಮೆಂಟ್ ಮಾಡ್ತಾರ. ಯಾರು ಗೆದಿಸ್ಕೊಂಡು ಬಂದಾರ ಅಂಥ ವ್ಯಕ್ತಿಗೆ ಏನಪ್ಪ ಇವ್ರು ಸಮರ್ಥನೆ ಕೊಡ್ತಾರೆ.
ಇವರಂಥ ನಾಲಾಯಕರು ಇನ್ನು ನಮ್ಮ ಸಮಾಜದಾಗ ಬೇಕಾ? ನಾನು ಸಮಾಜ ಕೇಳ್ತಾ ಇದ್ದೀನಿ, ಇವ್ರಿಗಿಂತ ದೊಡ್ಡ ನಾಯಕರು ಮತ್ತಿನ್ನ ನೀವಾಗ ಯಾವ್ದಾರ ತಾಯಿ ತಂದಿಲಿಂದ ಹೊಟ್ಟಿಲಿಂದ ಹುಡ್ತಾರ ಅಂತಂದ್ರೆ ಆ ತಾಯಿದು ಗರ್ಭ ನಾಶ ಆಗ್ತದೆ. ಇದು ಅವ್ರು ನಮಗೆ ಮಾಡಿದ ಅಪಮಾನ ಅಲ್ಲ, ಬಾಬಾ ಸಾಹೇಬ್ರ ಮೂರ್ತಿಗೆ ಮಾಡಿನಂಥ ಅಪಮಾನ. ಬಾಬಾ ಸಾಹೇಬ್ರ ಮೂರ್ತಿಗೆ ಯಾರು ಸಂಕಳಿ ಕಟ್ಕಳ್ಸಿಂದ ಹೇಳ್ದಾರ ಅಂಥ ವ್ಯಕ್ತಿಗೆ ಏನಪ್ಪ ನೀವು ಸಮರ್ಥನೆ ಮಾಡ್ತೀರಿ? ನಿಮಗೆ ಅಲ್ಲ, ನಿಮ್ಮ ತಾಯಿ ತಂದೆಗೆ ಕೂಡ ಧಿಕ್ಕಾರ ಅದ. ಅದು ಮಾತು ನಿಮಗೆ ಜನ್ಮ ಕೊಟ್ಟಿನಂಥ ತಾಯಿ ತಂದೆಗೆ ಕೂಡ ಧಿಕ್ಕಾರ ಅದ ನಿಮ್ಗೆ. ಯಾಕೆ ನಿಮಗೆ ಅಂಥ ಸಂಸ್ಕಾರ ಕೊಡ್ಲಾರ್ದವರು ಬೆಳೆಸ್ಯಾರ ನಿಮಗೆ. ಇವರೇನಪ್ಪ ಅಂಥ ವ್ಯಕ್ತಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಸಮರ್ಥನೆ ಕೊಡ್ತಾರೆ. MLA ಎಲೆಕ್ಷನ್ ಮತ್ತು ಅವ್ರು ಕರೆಯಲ್ರಿ ಇವ್ರಿಗೆ, ಅವ್ರು ಕರೆಯಲ್ಲ, ಬರೀ ಅವ್ರು ಕರೆಯಲ್ಲ. ಅವ್ರು ಕರೆಯರ್ದೇ ಇವರೇ ಹೊಕ್ಕಸಿಂದ ಕೂಡ್ತಾರಲ್ಲಿ, ಗಾಡಿಗಳು ಕಟ್ಕೊಂಡು ಹೋಗ್ತಾರೆ, ಅವ್ರ ಮನೆ ಮುಂದೆ ಹೊಕ್ಕಸಿಂದ ನಿಂದಿರ್ತಾರೆ. ಅದರಲ್ಲಿ ಎಲ್ಲಕ್ಕ ದೊಡ್ಡ ರೋಲು ಅನಿಲ್ ಬೆಲ್ದಾರ್ ಅವ್ರದ್ದು. ಅನಿಲ್ ಬೆಲ್ದಾರ್ ಅವ್ರದ್ದು ಎಲ್ಲಕ್ಕ ದೊಡ್ಡ ರೋಲ್ ಅದು. ಅವ್ರು ಮರ್ಡರ್ ಕೇಸಿನಾಗ ಸಿಗ್ಬಿದ್ದಾರ. ಆ ಮರ್ಡರ್ ಕೇಸಿನಾಗಿದ್ದು ಹೊರಗೆ ಏನು ಬೇಲಾಗಿತ್ತು ಅದರಲ್ಲಿ ಈಶ್ವರ್ ಖಂಡ್ರೆ ಮುಸಲ್ಮಾನರು ಇದ್ದರೆ ನೆನಪಿಡ್ರಿ ಎಲ್ಲರೂ ಬಿ. ಮೈನಾರಿಟಿ ಜನರಿಗೆ ನಾ ಹೇಳ್ತಾ ಇದ್ದೀನಿ, ಇವತ್ತು ಅನಿಲ್ ಬೆಲ್ದಾರ್ ಬೇಲಾಗಿ ಬರ್ಲಾಕ ಈಶ್ವರ್ ಖಂಡ್ರೆ ಅವ್ರ ಕಾರಣ ಅದು. ಆ ಇದರೆಲ್ಲ ಮರ್ಡರ್ ಕೇಸ್ನಲ್ಲಿ ಸಪೋರ್ಟ್ ಮಾಡ್ಯಾರ ಅಂತ ಹೇಳ್ಕಸಿಂದು ಇವತ್ತು ಅನಿಲ್ ಬೆಲ್ದಾರ್ ಆ ಒಂದು ಋಣ ತೀರ್ಸೋ ಕಡೆದು ನಮ್ಮ ಇಡೀ ಸಮಾಜ ಕೊಯ್ದು ಕಸಿದ್ದು ಈಶ್ವರ್ ಖಂಡ್ರೆನ ಕಾಲ ಕೊಯ್ದು ಕಸಿದ್ದು ಹಾಕ್ಲತ್ತ. ಇದು ಸತ್ಯ, ಇದು ಸತ್ಯ. ಇದು ಅವತ್ತಿನ ಮೀಟಿಂಗ್ನಲ್ಲಿ ಯಾವುದೇ ರೀತಿ ನಿರ್ಣಯ ಆಗಿಲ್ಲ. ನಿರ್ಣಯ ರಹಿತವಾಗಿ ಕಸಿದ್ದು ಮೀಟಿಂಗ್ ಅಂತ್ಯ ಆಗಿತ್ತು. ಇದು ಇವ್ರು 4-5 ಜನ ಕುಂತ್ಕಸಿಂದ ಏನು ಪ್ರೆಸ್ ಮೀಟ್ ಮಾಡ್ಯಾರಮ್ಮನ್ನ ಮತ್ತು ಏನೇ ಕ್ರಿಯೇಷನ್ ಆಗ್ಯದ ಆ ವಿಷಯದಲ್ಲಿ ಇದು ಇವ್ರದ್ದು ಕ್ರಿಯೇಷನ್. ಅದು ಸಮಾಜದಲ್ಲ, ಮತದಾರದಲ್ಲ, ಯಾರ್ದಲ್ಲ, ಅದು ಕಾಂಗ್ರೆಸ್ ಗುಲಾಮರದು ಒಂದು ನಿರ್ಣಯ. ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಕಟ್ಟರ್ ಗುಲಾಮರದು ಅದು ನಿರ್ಣಯ. ಇದೆಲ್ಲ ಮತದಾರ ಬಾಂಧವ್ರು ಏನಪ್ಪ ಭಾಳ ಒಂದು ಗಹನವಾದ ರೀತಿಯಲ್ಲಿ ಏನಪ್ಪ ವಿಚಾರ ಮಾಡಿ ಮತದಾನ ನಡೆಸ್ಬೇಕಂತ ಹೇಳ್ಕಸಿದ್ದು ನನ್ನ ಕೋರಿಕೆ.